ನಮ್ಮ ಅತ್ತೆ ಡೈಲಾಗ್ ಕೇಳಬೇಕು. ಅತ್ತೆ ಮಗುಗೊಂದ್ ಜೊತೆ ಬಟ್ಟೆ ತರ್ಬೇಕು ಕಣತೆ, ಹಬ್ಬಕ್ಕೆ ಬಟ್ಟೆ ಇಲ್ಲ ಮಗಿಗೆ. ಇದೇ ರಿಂಗ್ ಅಂತೀಯಾ? ನಾಡಿ ಬಟ್ಟೆ ಗೊಂಡ್ಕೊ ಸಜ್ಜೆ ಮೇಲೆ ಇಟ್ಟಿದ್ಯಲ್ಲ, ತಗೊಂಡು ಅದ್ರಲ್ಲಿ ಯಾವ್ದಾರ ಒಂದ ಹಾಕೋಗಿ ಹೋಗಿ. ಕಾಲ ಕಣತೆ, ಅದು ಹುಡುಗಂದನತೆ, ಇವಳು ಹುಡುಗಿ ಅಲ್ವೇನತ್ತೆ ಇವಳು. ಅದಕ್ಕೊಂದು ಫ್ರಾಕ್ ತರ್ಬೇಕು ಕಣತೆ. ಪರವಾಗಿಲ್ಲ ಹೋಗಿ, ಹುಡುಗಂದು ಹುಡುಗಿ ಹಾಕ್ಕೊಂತಾರೆ, ಹುಡುಗಿದು ಹುಡುಗ ಹಾಕೊಂತಾರೆ, ಅದ್ರಲ್ಲಿ ಏನೈತೆ. ಅತ್ತೆ ಮಗಿ ಕಿವಿ ಚುಚ್ಚಬೇಕು ಕಣತೆ. ಚುಚ್ಚೋಗು, ಹಳೇದಿಲ್ವಾ ಚುಚ್ಚಿದೆಯಲ್ಲ, ಅದನ್ನ ತಗೊಂಡೋಗಿ ಆಚಾರ ತಕ್ಕ ಹೋಗಿ ಚುಚ್ಚಿಸ್ಕೊಂಬರೋಗು ಹೋಗಿ. ಅತ್ತೆ ಒಂದ್ ಜೊತೆ ಶೂ ತಗೋಬೇಕಣತೆ, ಹೋಗ್ ಬರತಕ್ ಮಗಿಗಿಲ್ಲ. ಅಷ್ಟೊಂದ್ ಇದಾವಲ್ಲ, ಅದ್ರಲ್ಲಿ ಒಂದು ಆರ್ಸ್ಕೊಂಡು ಯಾವ್ದಾರ ಒಂದ್ ಹಾಕೋಕ್ ಹೋಗಿ. ಬಂದು ಬಿಡ್ತಾಳೆ, ಅದಿಲ್ಲ ಕಣತೆ, ಇದಿಲ್ಲ ಕಣತೆ, ಇದಿಲ್ಲ ಕಣತೆ ಅಂತ ಕೇಳ್ಕೊಂಡು ಏನಕ್ಕೆ ಗಂಡೇನು ದುಡ್ಕೊಂಬಂದ್ ನನ್ ಕೈ ಕೊಡ್ತಾನ ಗಂಟ ಮಡಿಕೆಣಕ್ಕೆ. ಅಲ್ಲ ಕಂಡ್ರೆ, ಅದು ಎರಡನೇ ಮಗ ಅದ್ ಏನ್ರಿ ಕರ್ಮ ಮಾಡೈತೆ. ದೊಡ್ಡ ಮಗಿನ ಬಟ್ಟೆಗಳೆಲ್ಲ ಇದಕ್ಕೆ ಹಾಕ್ಬೇಕಂತೆ, ದೊಡ್ಡ ಮಗಿನ ಶೂ ಸಾಕ್ಸು ಏನೇನ್ ಮುಕ್ಕಿರುತ್ತೆ ಅದನ್ನೆಲ್ಲ ಎರಡನೇ ಮಗಿಗೆ ಹಾಕ್ಬೇಕಂತೆ. ಇದು ಏನ್ ಕರ್ಮ ಮಾಡೈತೆ, ಎರಡನೇ ಮಗ ಗೊತ್ತಿಲ್ಲ ಕಂಡ್ರೆ. ನೋಡ್ರಿ, ನಿಮ್ಗೊಂದ್ ಮಾತು ಹೇಳ್ತೀನಿ, ದೊಡ್ಡ ಮಗಿಂದ ಏನು ಇಟ್ಕೊಬೇಡ್ರಿ ಕಣ್ರಿ ಮನೆಯಲ್ಲಿ. ಅದಕ್ಕೆ ಎಷ್ಟು ದಿವಸ ಹಾಕ್ಬೇಕು ಅಷ್ಟು ದಿವಸ ಹಾಕ್ಬಿಟ್ಟು ಏನೇನು ಇಟ್ಕೊಬೇಡ್ರಿ. ಏನು ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಬೇರೆ ಇನ್ನೇನೇ ಆಗಿರ್ಬೋದು ಇಟ್ಕೊಬೇಡ್ರಿ. ಎಲ್ಲ ಅವಾಗ ಯಾರಿಗಾದ್ರೂ ಕೊಟ್ಬಿಡಿ, ಯಾರಿಗಾದ್ರೂ ದಾನ ಮಾಡ್ಬಿಡ್ರಿ. ಅವೆಲ್ಲ ಇಟ್ಕೊಂಡಿದ್ರೆ ನನಗೇನು ಹೇಳ್ತಾರೋ ನಿಮಗೂ ಇದೇ ಹೇಳೋದು. ಅಲ್ಲ ಕಣ್ರಿ, ಮನೆಗೆ ನೆಂಟರು ಬರೋರು ಬರ್ತಾರೆ, ಒಂದು ಫೋನ್ ಮಾಡ್ಕೊಂಬರಕ್ಕಾಗಲ್ವೇನ್ರಿ? ದಿಢೀರು ನುಗ್ಗಿಬಿಡ್ತಾರೆ ಮನೆಗೆ. ನಾವು ಹೆಂಗ್ ಬೇಕು ಹಂಗಿರ್ತೀವಿ ಮನೆಯಲ್ಲಿ. ಎಲ್ಲಂದ್ರೆ ಅಲ್ಲಿ ಏನೇನು ಬಿದ್ದಿರುತ್ತೋ ಅಲ್ಲಲ್ಲೇ ಬಿದ್ದಿರುತ್ತೆ. ಮನೆ ಒಂಚೂರು ನೀಟಾಗಿ ಇಟ್ಕೊಂಡಿರಲ್ಲ. ಇವ್ರು ಒಂದು ಫೋನ್ ಮಾಡ್ಕೊಂಬಂದ್ರೆ ಮನೆಯಾರ ಒಂಚೂರು ನೀಟಾಗಿ ಇಟ್ಕೊಂತೀವಿ, ನಾವು ಒಂಚೂರು ನೀಟಾಗಿರಲ್ವೇನ್ರಿ? ದಿಢೀರನ್ ಬಂದ್ಬಿಡ್ತಾರೆ, ಬಂದು ಹೋಗ್ಬಿಟ್ಟು ಊರಲ್ಲಿರೋಗೆಲ್ಲ ಟಮ್ ಮಾಡ್ಕೊಂಬರ್ತಾರೆ. ಅಯ್ಯೋ ಹೋಗಿದ್ದು ಕಣೆ ಅವ್ರ ಮನೆಗೆ. ಅವಳ ಮನೇನು ಅವಳು ಯಾವ ಅವತಾರದಲ್ಲಿದ್ದಾಳೆ ಗೊತ್ತೇನೆ. ಅಯ್ಯೋ ದೇವ್ರು, ಏನೋ ಮಟನ್ ಚಿಕನ್ ಮಾಡಿದ್ಲು ಮತ್ತೆ ಹಿಂಗ್ ಬೇರೆ ರಾಗ ಆಡ್ತಾರೆ. ನೋಡ್ರಿ, ಇನ್ನೊಂದ್ಸಲಿ ಬರೋರು ಗೊತ್ತಿರ ನೀವು ಒಂದು ಫೋನ್ ಮಾಡ್ಕೊಂಬರ್ಬೇಕು. ಹಂಗೆ ಅಂತ ಬರ್ಬೇಡ್ರಿ ದಯವಿಟ್ಟು, ಹಂಗೆ ಅಂತ ದಿಢೀರು ನುಗ್ಬೇಡ್ರಿ. ದಿಢೀರು ನುಗ್ಗಿ ನಮ್ಮ ಮರಿ ಇದನ್ನೇ ನೀವು ಹಾಳು ಮಾಡೋದು.